ಅದನ್ನ ಹೇಳ್ತಾ ಇದ್ದೆ. ಮಹಾತ್ಮ ಗಾಂಧೀಜಿಯವರು ಸತ್ಯದ ಮಾರ್ಗದಲ್ಲೇ ವಿದೇಶಿ ಶಾಸನವನ್ನ ಒಂದು ಛಿದ್ರಗೊಳಿಸಿದ್ರು ಅಂತ ಹೇಳಿದ್ರು. ಅವರ ಒಂದು ವಿಚಾರವನ್ನ ಮುಂದೆ ತಿಳಿಸ್ತಾ ಇದ್ದಾರೆ. ಉನ್ಕಾ ಕಥನ್ ಹೇ, ಅವರ ಹೇಳಿಕೆ ಇದೆ, ಅವರ ವಿಚಾರ ಈ ರೀತಿಯಾಗಿದೆ. ಹೇಗೆ? ಸತ್ಯ ಏಕ ವಿಶಾಲ ವೃಕ್ಷ ಹೇ. ಸತ್ಯ ಅನ್ನುವಂಥದ್ದು ಮಹಾತ್ಮ ಗಾಂಧೀಜಿಯವರ ಪ್ರಕಾರ ಒಂದು ವಿಶಾಲವಾದಂತಹ ವೃಕ್ಷ, ಮರ, ದೊಡ್ಡ ಮರ. उसका जितना आदर किया जाता है, उस पेड़ का, उस वृक्ष का जितना आदर किया जाता है उतने ही फल उसमें लगते हैं. ನಾವು ಒಂದು ಮರವನ್ನ ಸಾಕುವಾಗ, ಒಂದು ಯಾವುದೇ ಬೆಳೆ ಇರ್ಬೋದು, ಯಾವುದೇ ಗಿಡ ಇರ್ಬೋದು, ಅದರಲ್ಲೂ ಮತ್ತು ವಿಶೇಷವಾಗಿ ಹೇಳ್ತಾ ಇದ್ದಾರೆ ವಿಶಾಲವಾದಂತಹ ವೃಕ್ಷ ಅಂತ, ದೊಡ್ಡ ವೃಕ್ಷ ಅಂತ. ನಾವು ಅದನ್ನ ಸಲಹುವಂತಹ, ಪ್ರೀತಿಯಿಂದ ಸಲಹುವಂತಹ, ಅದನ್ನ ಪೋಷಣೆಯನ್ನ ಮಾಡುವಂತಹ ಎಷ್ಟನ್ನು ನಾವು ಮಾಡ್ತೇವೆಯೋ ಅಷ್ಟೇ ಅದು ಒಳ್ಳೆಯ ಫಲವನ್ನ ನೀಡುತ್ತೆ, ಒಳ್ಳೆಯ ಫಸಲನ್ನ ನೀಡುತ್ತೆ. ಅದೇ ಮರ, ಎಷ್ಟು ನೀವು ಅದಕ್ಕೆ ಆದರವನ್ನ, ವಿಶೇಷವಾದ ಕಾಳಜಿಯನ್ನ, ಪ್ರೀತಿಯನ್ನ ತೋರಿಸ್ತೇವೆಯೋ ಅಷ್ಟೇ ಅದರಲ್ಲಿ ಹಣ್ಣುಗಳು ಬಿಡುತ್ತವೆ. ಉನ್ಕ ಅಂತ್ ನಹಿ ಹೋತಾ, ಅದರ ಕೊನೆ ಅನ್ನೋದು ಇರೋದೇ ಇಲ್ಲ. ನಾವು ಸತ್ತು ಹೋದ್ರು, ನಮ್ಮ ಜೀವಿತಾವಧಿ ಮುಗಿದ್ರೂ ಕೂಡ ಆ ಮರ ಇನ್ನೂ ನಿಮ್ಮನ್ನ ನೆನಪಿನಲ್ಲೇ ಉಳಿಸುತ್ತೆ. ಸತ್ಯ ಅನ್ನುವಂಥದ್ದು ಏಕ ವಿಶಾಲ ವೃಕ್ಷ ಹೇ. ಸತ್ಯ ಏಕ ವಿಶಾಲ ವೃಕ್ಷ ಹೇ. ಪ್ರಶ್ನೆ ಬರುತ್ತೆ ನಿಮ್ಗೆ, ಗಾಂಧೀಜಿ ಕಾ ಕಥನ್ ಕ್ಯಾ ಹೇ ಅಂತ. महात्मा गांधी सत्य के बारे में, महात्मा गांधी का सत्य की शक्ति के बारे में क्या कथन है ಅಂತ ಪ್ರಶ್ನೆ ಬರುತ್ತೆ. ಏನು? सत्य, गांधी जी का कथन इस प्रकार है कि सत्य एक विशाल वृक्ष है, उसका जितना आदर किया जाता है उतने ही फल उसमें लगते हैं, उनका अंत नहीं होता, ಕೊನೆ ಅನ್ನೋದು ಆಗೋದಿಲ್ಲ ಅಂತ ಅವರದ್ದು ಸ್ಟೇಟ್ಮೆಂಟ್ ಇದೆ. ಓಕೆ, ಅವರ ಕಥನ, ಅವರ ಹೇಳಿಕೆ. ಸತ್ಯ ಬೋಲ್ನೆ ಕಿ ಆದತ್ ಬಚ್ಪನ್ ಸೆ ಹಿ ಡಾಲ್ನಿ ಚಾಹಿಯೆ. ಯಾಕೆ? ಬಾಲ್ಯದಿಂದಲೇ ಸತ್ಯ ಹೇಳೋದನ್ನ, ಸತ್ಯ ಹೇಳುವಂತಹ ಆದತ್, ಅಭ್ಯಾಸವನ್ನ ರೂಢಿಸಿಕೊಳ್ಬೇಕು. ಯಾಕೆ ಹೇಳ್ತಾರೆ? ಮತ್ತು ಸುಮ್ಮನೆ ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗಿದೆ. ಈಗ ಸತ್ಯವನ್ನ ನೀವು ಕಲ್ತ್ಕೊಳ್ಳಿಲ್ಲ, ಸತ್ಯ ಹೇಳೋದನ್ನ ಅಭ್ಯಾಸ ಮಾಡ್ಕೊಳ್ಳಿಲ್ಲ ಅಂತಾದ್ರೆ ನಿಮ್ಗೆ ದೊಡ್ಡವರಾದ ಮೇಲೂ ಅದು ಸಾಧ್ಯ ಇಲ್ಲ, ಆ ದಾರಿಯಲ್ಲಿ ಹೋಗ್ಲಿಕ್ಕಾಗೋದಿಲ್ಲ. ಈಗ ಸುಳ್ಳು ಹೇಳೋ ಅಭ್ಯಾಸವನ್ನ ಉಳಿಸ್ಕೊಂಡ್ರಿ ಅಂತಾದ್ರೆ ದೊಡ್ಡವರಾದ್ಮೇಲೆ ಆ ಸುಳ್ಳು ಏನೇನ್ ಮಾಡುತ್ತೆ ನೋಡಿ. ಕಭಿ ಕಭಿ ಜೂಟ್ ಬೋಲ್ ದೇನೆ ಸೆ ಕುಚ್ ಕ್ಷಣಿಕ್ ಲಾಭ ಅವಶ್ಯ ಹೋತಾ ಹೈ. ಕಭಿ ಕಭಿ, ಕೆಲವೊಂದ್ಸಲ ಸುಳ್ಳು ಹೇಳೋದು ಏನಿದೆ, ನಮ್ಮ ಅಭ್ಯಾಸ ಏನಿದೆ ಸುಳ್ಳು ಹೇಳುವ, ಅದನ್ನ ಹೇಳೋದ್ರಿಂದ ಕುಚ್ ಕ್ಷಣಿಕ್ ಲಾಭ, ಒಂದು ಸ್ವಲ್ಪದ ಕ್ಷಣಿಕ, ಸ್ವಲ್ಪ ಸಮಯದ ಲಾಭ ಅವಶ್ಯವಾಗಿ ಸಿಗ್ತದೆ ನಮಗೆ ಸುಳ್ಳು ಹೇಳೋದ್ರಿಂದ. ಕೆಲವು ಸಲ ಹೇಳ್ತಾರೆ ಕನ್ನಡದ ಗಾದೆ ಮಾತು, ಅದನ್ನ ಅಲ್ಲೂ ಅಪ್ಲೈ ಮಾಡ್ಲಿಕ್ಕೆ ಬರೋದಿಲ್ಲ. ಬೀಸೋದು ದೊಣ್ಣೆಯಿಂದ ತಪ್ಪಿಸ್ಕೊಂಡ್ರೆ 100 ವರ್ಷ ಆಯುಸ್ಸುತ್ತೆ. ಏನು ಅದು? ಬೀಸೋದು ದೊಣ್ಣೆಯಿಂದ ತಪ್ಪಿಸ್ಕೊಂಡ್ರೆ 100 ವರ್ಷ ಆಯುಸ್ಸು, ಒಂದು ಕ್ಷಣದಲ್ಲೇ ತಪ್ಪಿಸ್ಕೊಂಡ್ರೆ 100 ವರ್ಷ ಆಯುಸ್ಸು ಅಂತ ಸುಳ್ಳು ಹೇಳೋದಲ್ಲ ಅಂತ. ತಪ್ಪಿಸ್ಕೊಳ್ಳಿಕ್ ಬೇರೆ ಮಾರ್ಗ ಇದೆ, ತಪ್ಪಿಸ್ಕೊಳ್ಳಿ. ಅದರಲ್ಲಿ ಆ ಒಂದು ಕ್ಷಣದ ತಪ್ಪಿಸ್ಕೊಳ್ಳಿಕ್ಕೆ ಸುಳ್ಳೇ ಮಾರ್ಗ ಆಗಬಾರ್ದು, ಸುಳ್ಳೇ ದಾರಿ ಆಗಬಾರ್ದು. ಕ್ಷಣಿಕ ಲಾಭ ಸಿಗುತ್ತೆ ಅಂತ ಅನ್ನೋದಕ್ಕಾಗಿ ನೀವು ಸುಳ್ಳು ಹೇಳದೆ ಅಂತ ಆದ್ರೆ, ಕ್ಷಣಿಕ ಲಾಭ ವಿಕಾಸ್ ಕೆ ಮಾರ್ಗ ಕೆ ಲಿಯೇ ಬಾಧಾ ಬನ್ ಜಾತಾ ಹೈ. ಈ ಕ್ಷಣಿಕವಾದಂತಹ ಮಾರ್ಗ ಏನಿದೆ ಅದು ವಿಕಾಸದ ಮಾರ್ಗದಲ್ಲಿ, ನಮ್ಮ ಜೀವನದ ವಿಕಾಸದ ಮಾರ್ಗದಲ್ಲಿ ಏನಾಗುತ್ತೆ? ಬಾಧೆಯಾಗುತ್ತೆ, ತೊಂದರೆಯನ್ನ ನೀಡುತ್ತೆ. ಹೇಗೆ? ಸುಳ್ಳು ಹೇಳೋ ಅಭ್ಯಾಸವನ್ನ ಶುರು ಮಾಡ್ಕೊಂಡ್ವಿ ಅಂತ ಇಟ್ಕೊಳ್ಳಿ. ಯಾವ ಜನರಿಗೂ ಕೂಡ ಆ ಸುಳ್ಳು ಹೇಳುವ ವ್ಯಕ್ತಿಯ ಮೇಲೆ ಎಂದಿಗೂ ನಂಬಿಕೆ ಬರೋದಿಲ್ಲ. ಒಮ್ಮೆ ಸುಳ್ಳು ಹೇಳಿ ನೀವು ಸುಳ್ಳುಗಾರ ಅಂತಾನೆ ಆಗ್ಬಿಡ್ತೀರಿ. ಅದು ದೊಡ್ಡವರಾದ ಮೇಲಂತೂ, ಈ ಚಿಕ್ಕ ಮಕ್ಕಳಿರುವಾಗ ಸ್ವಲ್ಪ ನಡೀತದೆ ಒಂದು ಸಣ್ಣ ಸಣ್ಣ ಸುಳ್ಳುಗಳು, ಅದನ್ನ ಅಷ್ಟು ದೊಡ್ಡ ವ್ಯತ್ಯಾಸ ಆಗೋದಿಲ್ಲ. ನೀವು ದೊಡ್ಡವರಾದಾಗೆ, ಸಮಾಜಕ್ಕೆ ನೀವು ಗುರುತಿಸ್ಕೊಳ್ಳಿಕ್ಕೆ ಶುರುವಾದಂಗೆ ಏನಾಗುತ್ತೆ ಕೇಳಿದ್ರೆ, ನೀವು ಸತ್ಯನಿಷ್ಠರೋ ಸುಳ್ಳು ಹೇಳ್ತೀರೋ ಅನ್ನೋದು ಒಮ್ಮೆ ಜಾಹೀರಾತಾಯ್ತು ಅಂತಾದ್ರೆ, ಒಮ್ಮೆ ಎಲ್ಲರಿಗೂ ಗೊತ್ತಾಯ್ತು ಅಂತಾದ್ರೆ ನಿಮ್ಮನ್ನ ನೋಡುವ ದೃಷ್ಟಿಯೇ ಭಿನ್ನ. ಇವರು ಸುಳ್ಳೇ ಹೇಳುವವರೇ, ಯಾವಾಗ್ಲೂ ಇವನು ಸುಳ್ಳೇ ಹೇಳುವವನೇ,
ಇಲ್ಲಪ್ಪ ಇವನ ಮೇಲೆ ನಂಬಿಕೆ ಇದೆ, ನನಗೆ ಅವನು ಸುಳ್ಳು ಹೇಳೋದಿಲ್ಲ, ವಿಶ್ವಾಸ ಇದೆ. ನಿಮ್ಮ ಮೇಲೆ ನಂಬಿಕೆ ಬೇರುವಂತಹ ಜನರ ಗುಂಪನ್ನ ನೀವು ನಿರ್ಮಾಣ ಮಾಡ್ಕೊಳ್ಬೇಕು ಅಂತಂದ್ರೆ ನೀವು ಸತ್ಯವನ್ನೇ ನುಡಿಬೇಕು. ನಿಮ್ಮದೇ ಆದಂತಹ ಪರಿವಾರದಲ್ಲಿ, ನಿಮ್ಮದೇ ಆದಂತಹ ಸಂಘದಲ್ಲಿ, ಯಾಕಂದ್ರೆ ಸಮಾಜದಲ್ಲಿ ನಿಮ್ಮದೇ ಆದಂತಹ ಒಂದಷ್ಟು ಜಾಲಗಳಿರ್ತವೆ. ನೀವು ಕೆಲಸ ಮಾಡೋ ಜಾಗ, ನೀವು ಮಾರ್ಕೆಟ್ಗೆ ಹೋಗೋ ಜಾಗ, ನಿಮ್ದಿದು ಅಲ್ಲಿ ನಿಮ್ಮ ನಿಮ್ಮ ನಡುವಿನ ವಿಶ್ವಾಸ ಏನಿದೆ ಸತ್ಯದ ದಾರಿಯಲ್ಲಿ ಹೋದ್ರೆ ಮಾತ್ರ ಶಾಶ್ವತವಾಗಿ ನಿಲ್ಲುತ್ತೆ. ಅದೇ ಸುಳ್ಳು ದಾರಿಯಲ್ಲಿ ಹೋದ್ರೆ ನಿಮ್ಮ ಮೇಲೆ ವಿಶ್ವಾಸ ಹೋಗಿ ಅವರು ನಿಮ್ಮ ಯಾವ ಕೆಲಸವನ್ನು ಸರಿಯಾಗಿ ಮಾಡ್ಕೊಳ್ಳೋದಿಲ್ಲ. ಅದು ನಿಮ್ಮ ವಿಕಾಸದ ಮಾರ್ಗದಲ್ಲಿ ಬಾಧೆಯನ್ನ ಉಂಟು ಮಾಡುತ್ತೆ. ಹಾಗಾಗಿ ಮಕ್ಕಳಿರುವಾಗಲೇ ನಾವೇನ್ ಮಾಡಬೇಕು, ಸತ್ಯದ ದಾರಿಯನ್ನ ಕಂಡುಕೊಳ್ಬೇಕು. ಸುಳ್ಳು ಹೇಳೋ ಪ್ರಯತ್ನ ಮಾಡಬಾರದು, ಎಷ್ಟು ಸಾಧ್ಯವೋ ಅಷ್ಟು. ಅಂದ್ರೆ 100% ಸುಳ್ಳು ಹೇಳದೆ ಇರುವಂತಹ ಮನುಷ್ಯರು ತುಂಬಾ ಕಡಿಮೆ. ಎಲ್ಲೋ ಒಂದೆರಡು ಸುಳ್ಳುಗಳಾದ್ರೂ ಅವನಿಂದ ಬಂದಿರುತ್ತೆ. ಆದ್ರೆ ಆ ಸುಳ್ಳನ್ನ ನಾವು ಯಾವ್ದರಾದ ಸಂದರ್ಭದಲ್ಲಿ ಮಾತ್ರ ಬಳಕೆ ಮಾಡ್ಬೇಕೇ ಬಿಟ್ರೆ ತೀರಾ ಎಲ್ಲ ಕಡೆ ನಮ್ಗೆ ಲಾಭ ಆಗುತ್ತೆ ಅಂತ ಸುಳ್ಳು ಹೇಳ್ಕೊಂಡು ಹೋಗ್ಬಾರ್ದು. ಅದು ನಿಮ್ಮನ್ನ ಹಾಳು ಮಾಡ್ಬಿಡುತ್ತೆ, ನಿಮ್ಮ ಚರಿತ್ರೆಯನ್ನು ಹಾಳು ಮಾಡ್ಬಿಡುತ್ತೆ, ನಿಮ್ಮ ವ್ಯಕ್ತಿತ್ವವನ್ನ ಕುಂಠಿತಗೊಳಿಸ್ಬಿಡುತ್ತೆ ಆ ಸುಳ್ಳು. ಅದನ್ನೇ ಹೇಳ್ತಾ ಇದ್ದಾನೆ, ವ್ಯಕ್ತಿತ್ವ ಕುಂಠಿತ್ ಹೋ ಜಾತಾ ಹೇ. ನಿಮ್ಮ ವ್ಯಕ್ತಿತ್ವ, ನಿಮ್ಮ ಪರ್ಸನಾಲಿಟಿ ಅನ್ನೋದು ಏನಿದೆ ಅದು ತೀರಾ ಕನಿಷ್ಠ ಆಗ್ಬಿಡತ್ತೆ. ಅವನು ಸುಳ್ಳುಗಾರ ಆಗೋಯ್ತು. ಒಂದು ಹಣೆಪಟ್ಟಿ ಬಿದ್ದೋದ್ ಬಿಟ್ರೆ ಆ ಬಿದ್ದೋಗಿರೋ ಹಣೆಪಟ್ಟಿಯನ್ನ ತೆಗಿಲಿಕ್ಕೆ ಸಾಧ್ಯವೇ ಇಲ್ಲ ನಿಮ್ಮ ಜೀವನದಲ್ಲಿ. ಅದು ಯಾಕಂದ್ರೆ ಯಾವ ಮನುಷ್ಯನಿಗೆ ಒಬ್ಬನಿಗೆ ನೀನು ಹೆಂಗಾದ್ರೂ ಇಲ್ಲ ಸುಳ್ಳು ಹೇಳೋದಿಲ್ಲ ಅಂತ ಒಪ್ಸಬಹುದು, ಮತ್ತೆ 4 ಜನಕ್ಕೆ ಗೊತ್ತಾಗಿರುತ್ತೆ, ಅವ್ರ 4 ಜನರನ್ನ ಹೆಂಗ ಒಪ್ಪಿಸ್ತೀಯ? ಆವತ್ತು ಮತ್ತೆ ಜನರ ಬಾಯಲ್ಲಿ ಬಿದ್ದಂತಹ ಮಾತು ಯಾವಾಗ್ಲೂ, ಈಗ ನನ್ನ ಒಡನಾಟದ ಮತ್ತೊಬ್ಬ ವ್ಯಕ್ತಿ, ನಾವು 3 ಜನ ಇದ್ದೇವೆ ಅಂತ ಇಟ್ಕೊಳ್ಳಿ. ನಾನು ಫಸ್ಟ್ ಎ ಪರ್ಸನ್, ಬಿ ಪರ್ಸನ್ ಅಂಡ್ ಸಿ ಪರ್ಸನ್. ನಾನು ಎ ಪರ್ಸನ್ ಸಿ ಪರ್ಸನ್ ಜೊತೆ ವ್ಯವಹಾರ ಮಾಡಬೇಕು. ಏನೋ ಒಂದು ಎಮ್ಮೆಯನ್ನ ಕೊಂಡುಕೊಳ್ಬೇಕು. ನನಗೆ ಸಿ ಹತ್ರ ಎಮ್ಮೆ ಇದೆ, ನನಗೆ ನಾನು ಎ ಇದ್ದವನು ಸಿ ಹತ್ರಕ್ಕೆ ಹೋಗಿ ಎಮ್ಮೆಯನ್ನ ಕೊಂಡ್ಕೊಳ್ಳಿಕ್ಕೆ ಹೋಗ್ತಾನೆ. ನನಗೆ ಆ ಸಿ ವ್ಯಕ್ತಿ ಹೇಗಿದ್ದಾನೆ ಅನ್ನೋದು ಗೊತ್ತಿಲ್ಲ, ನನಗೆ ಬಿ ವ್ಯಕ್ತಿ ಗೊತ್ತಿದ್ದಾನೆ. ಈ ಬಿ ವ್ಯಕ್ತಿ ಎ ವ್ಯಕ್ತಿ ನಾವಿಬ್ರು ತುಂಬಾ ಚೆನ್ನಾಗಿದ್ದೇವೆ. ಈ ಬಿ ವ್ಯಕ್ತಿಗೆ ಸಿ ವ್ಯಕ್ತಿಯ ಪರಿಚಯ ಇದೆ. ನಾನು ಸುಳ್ಳುಗಾರ, ವಿಪರೀತ ಸುಳ್ಳು ಹೇಳ್ತೇನೆ, ಸರಿ. ನಾನು ಈ ಸಿ ವ್ಯಕ್ತಿ ಹತ್ರ ಹೋಗಿ ಎಮ್ಮೆಯ ವ್ಯಾಪಾರವನ್ನು ಮಾಡಿದೆ. ಒಂದು 40,000 ರೂಪಾಯಿ ಎಮ್ಮೆಗಿದ್ರೆ ನಾನು ಏನೋ ಒಂದು ಸುಳ್ಳು ಹೇಳಿ ನಾಳೆ ಕೊಡ್ತೇನೆ, ನಾಡ್ದಿ ಕೊಡ್ತೇನೆ, ಈಗ 10,000 ರೂಪಾಯಿ ತಗೋಂತೆಲ್ಲ ಕಥೆ ಹೇಳಿ ಅವನ ಒಪ್ಪಿಸಿ ಬಂದಿರ್ತೇನೆ. ಈ ಬಿ ವ್ಯಕ್ತಿಗೆ ಸಿ ವ್ಯಕ್ತಿ ಪರಿಚಯ ಇದೆ, ಎ ವ್ಯಕ್ತಿಗೆ ಬಿ ವ್ಯಕ್ತಿಗೆ ಗೊತ್ತಿದೆ. ಇವನೇನ್ ಮಾಡ್ತಾನೆ, ಬಿ ವ್ಯಕ್ತಿ ಗುರ್ತಿದೆಯಲ್ವಾ ಅವನ ಹತ್ರ ಹೋಗಿ ಕೇಳ್ತಾನೆ, ಎಂತ ಮನುಷ್ಯ ಮರ, ಇನ್ನೂ ಇಷ್ಟು ದಿವಸ ಆದ್ರೂ ನಂಗೆ ದುಡ್ಡು ಕೊಡ್ತಾ ಇಲ್ಲ, ಬಿ ಹತ್ರ ಹೋಗಿ. ಅವಾಗ ಬಿ ಏನ್ ಹೇಳ್ತಾನೆ, ಎ ವ್ಯಕ್ತಿ ಏನಿದ್ದಾನೆ ತುಂಬಾ ಸುಳ್ಳು ಹೇಳ್ತಾನೆ ಮರ, ಅವನನ್ನು ಬಿಡಬೇಡ, ಹೋಗಿ ಗಂಟು ಬಿದ್ದಾದ್ರೂ ದುಡ್ಡು ತಗೊಂಬ. ಸುಳ್ಳು ಹೇಳೋದೇ ಅವನ ಕೆಲಸ, ಎಲ್ಲರ ಹತ್ರ ಅದೇ ವ್ಯವಹಾರ ಮಾಡ್ತಾನೆ. ಯಾರು ಹೇಳ್ತಾನೆ, ಬಿ ವ್ಯಕ್ತಿ ಹೇಳ್ತಾನೆ. ಅಂದ್ರೆ ಸಮಾಜದಲ್ಲಿ ಒಬ್ಬ ವಿಶ್ವಾಸ ಹೋಯ್ತು ನಮ್ದು ಅಂತಾದ್ರೆ ಅವನು ಮತ್ತು 4 ಜನರಲ್ಲಿ ಅದೇ ಸುದ್ದಿಯನ್ನ ಹರಡಿಸಿಟ್ಟಿರ್ತಾನೆ. ಅವನು ಹಂಗೆ ಮರೆಯ, ಅವನು ಅಂತವನೇ, ಕೆಟ್ಟವನೇ, ಅವನ ದುಷ್ಟ. ನೀವು ಎಷ್ಟು ಒಳ್ಳೆಯವರಾಗೋ ಪ್ರಯತ್ನ ಮಾಡ್ಲಿಕ್ಕೆ ಶುರು ಮಾಡಿದ್ರು ಒಮ್ಮೆ ದುಷ್ಟ ಅಂತ ಹಣೆಪಟ್ಟಿಯನ್ನು ತಗೊಂಡ ಮೇಲೆ ಸುಲಭಕ್ಕೆ ಅದರಿಂದ ಹೊರಬರ್ಲಿಕ್ಕೆ ಆಗುದಿಲ್ಲ. ಹಾಗಾಗಿ ನಿಮ್ಮ ಭವಿಷ್ಯವೇ ಹಾಳಾಗತ್ತೆ. ಸುಳ್ಳಿನ ದಾರಿಯನ್ನ ಬಿಟ್ಟು ಬಿಡಿ. ಇಂದಿನಿಂದಲೇ ಬಾಲ್ಯದಲ್ಲೇ ನೀವು ಸತ್ಯವನ್ನ ಹೇಳೋ ಪ್ರಯತ್ನವನ್ನ ಪ್ರಾರಂಭಿಸಿ. झूठ बोलने वालों से लोगों का विश्वास उठ जाता है. ಜನರ ವಿಶ್ವಾಸ ಈ ಸುಳ್ಳು ಹೇಳುವವನ ಮೇಲೆ ಹೋಗ್ಬಿಡುತ್ತೆ, ಯಾರು ವಿಶ್ವಾಸ ಹೇಳೋದಿಲ್ಲ ಸುಳ್ಳುಗಾರ ಅಂತಾದ್ರೆ. ಉನ್ಕಿ ಉನ್ನತಿ ಕೆ ದ್ವಾರ ಬಂದ್ ಹೋ ಜಾತೆ ಹೈ. ಅವರ ಔನ್ನತ್ಯ, ಅಭಿವೃದ್ಧಿ ಏನಿದೆ, ಉನ್ನತಿ, ಅದರ ಒಂದು ಮಾರ್ಗವೇ ಬಂದಾಗ್ಬಿಡ್ತದೆ. ಅವನು ಇನ್ನೂ ಡೆವಲಪ್ ಆಗ್ಲಿಕ್ಕೆ ಆಗೋದೇ ಇಲ್ಲ, ಅವನು ಸುಳ್ಳು ಹೇಳ್ತಾನೆ ಅಂತಾದ್ರೆ. ಹಾಗಾಗಿ ಸತ್ಯದ ಮಾರ್ಗದಲ್ಲಿ ನಡೆಯಿರಿ ಮಕ್ಕಳೇ ಅನ್ನೋದನ್ನ ಹೇಳಬೇಕು ಅನ್ನೋ ಉದ್ದೇಶದಿಂದಲೇ ಈ ಪಾಠವನ್ನು ನಿಮ್ಗೆ ಕೊಟ್ಟಿದ್ದಾರೆ. ನೈಜ, ಅದು ವಾಸ್ತವಿಕವಾಗಿ ಹೌದು. ಸತ್ಯಕ್ಕೆ ಮಹಿಮಾ ಅಪಾರ. ಸತ್ಯದ ಮಹಿಮೆ, ಸತ್ಯವನ್ನ ನಾವು ಎಷ್ಟು ಹೇಳಲಿಕ್ಕೆ ಹೋದ್ರೂ ಮುಗಿಯೋದಿಲ್ಲ, ಅಷ್ಟು ಅದರ ಮಹಿಮೆ ಅಪಾರವಾಗಿ ಇರುವಂತದ್ದು. ಸತ್ಯ ಮಹಾನ್ ಅವರು ಪರಮ ಶಕ್ತಿಶಾಲಿ ಹೇ. ಸತ್ಯ ಅನ್ನುವಂಥದ್ದು ತುಂಬಾ ಪವರ್ಫುಲ್ ಆಗಿರುವಂತಹ ಒಂದು ವಿಚಾರ.
ನೋಡು, ಒಂದು ಸತ್ಯ ಅನ್ನುವಂಥದ್ದು ಯಾರದ್ದೋ ಜೀವನವನ್ನ ಹೇಗೋ ಬದಲು ಮಾಡಬಹುದು. ದುಷ್ಟನನ್ಗೆ ಅವನು, ಅದೇ ನಾನು ಕೋರ್ಟ್ ನಲ್ಲಿ ಇದ್ಕೊಂಡಿರುವ ಕಟಕಟೆಯಲ್ಲಿರುವ ವ್ಯಕ್ತಿ ಒಬ್ಬ ಅಪರಾಧಿಯನ್ನ ಎದುರುಗಡೆ ಇರುವಂತಹ ಸಾಕ್ಷಿ ಸುಳ್ಳು ಹೇಳಿದ್ರೆ ಅವನು ಮಜಾ ಮಾಡ್ಬೋದು, ಸತ್ಯ ಹೇಳಿದ್ರೆ ಅವನು ಕೊಲೆ ಮಾಡ್ಬೋದು. ಎಷ್ಟು ಒಂದು ಇದರಲ್ಲಿದೆ, ಅದು ಎಷ್ಟು ಪವರ್ ಇದೆ ಒಂದು ಮಾತಿನಲ್ಲಿ, ಒಂದು ಶಕ್ತಿ, ಒಂದು ಇದೆ ಎಷ್ಟಿದೆ ನೋಡಿ. ಸತ್ಯವನ್ನ ಹೇಳಿದ್ರೆ ಅವನನ್ನ ನಾವು ಯಾವುದೇ ಶಿಕ್ಷೆಗೆ ಒಳಪಡಿಸಬಹುದು. ಸತ್ಯಕ್ಕೆ ತುಂಬಾ ಅಪಾರವಾದ ಶಕ್ತಿ ಇದೆ. ಹಾಗಾದ್ರೆ ಸುಳ್ಳಿಗಿಲ್ವಾ? ಸುಳ್ಳಿಗೂ ಇದೆ ಕೆಲವು ಸಲ, ಇಲ್ಲ ಅಂತಲ್ಲ. ಆದ್ರೆ ಅದು ನಿಮ್ಮನ್ನ ಹಾಳು ಮಾಡೋ ಸುಳ್ಳು, ಹಾಳು ಮಾಡ್ಬಿಡುತ್ತೆ ನಿಮ್ಮನ್ನ. ಸತ್ಯ ಹಾಳು ಮಾಡೋದಿಲ್ಲ, ನಿಮಗೊಂದು ಮಾನಸಿಕ ಸ್ಥೈರ್ಯವನ್ನು ಕೊಡುತ್ತೆ. ಹೌದು, ನಾನು ಇವತ್ತು ಸತ್ಯ ಹೇಳಿದೆ, ಒಂದು ಖುಷಿ ಇರುತ್ತೆ. ಅದೇ ಸುಳ್ಳು ಹೇಳ್ಕೊಂಡು ಬಂದ್ಕೊಂಡು ಗಿಲ್ಟ್ ಫೀಲನ್ನ ಏನು ಗಿಲ್ಟ್ ಆಗಿ ನಾವು ಒಂಥರ ಒಂದು ಅಪರಾಧಿ ಮನೋಭಾವವನ್ನ ಹೊಂದಿರ್ತೇವೆ. ಸುಳ್ಳು ಹೇಳ್ಬಾರ್ದಾಗಿತ್ತು, ನಾ ಸರಿ ಹೇಳ್ಬೇಕಾಯ್ತು ಟೀಚರಿಗೆ. ನಿಮ್ಗೆ ಅನಿಸ್ಬೋದು ಎಷ್ಟೋ ಸಲ, ಎಷ್ಟೋ ಜನರಿಗೂ ಕ್ಲಾಸಲ್ಲಿ ಏನೋ ಒಂದು ತಪ್ಪಾದಾಗ ಏನೋ ಕೇಳಿರ್ತಾರೆ, ಅದು ಗೊತ್ತಿದ್ರು ನಾವು ಸುಮ್ಮಂಗಿರ್ತೇವೆ. ಇಲ್ಲ, ನಾನು ಹೇಳ್ಬಿಡ್ಬೇಕಿತ್ತು ಅವರಿಗೆ, ಅವ್ರು ಹೇಳ್ದೆ ಸುಮ್ಮನೆ ಬಂದೆ ಮನೆಗೆ, ತಪ್ಪಾಯ್ತು ನಂದು ಅಂತ. ಆ ಗಿಲ್ಟ್ ಫೀಲ್ ಏನಿದೆ ಅದರಿಂದ ಹೊರಗೆ ಬರ್ಲಿಕ್ಕೆ ಸಾಧ್ಯ ಇದೆ. ಸತ್ಯವನ್ನ ನೋಡಿರಿ, ಎಷ್ಟು ಸಾಧ್ಯವಷ್ಟು. परम शक्तिशाली है और महान भी है सत्य. ಸಂಸ್ಕೃತ ಕಿ ಸೂಕ್ತಿ ಹೇ, ಒಂದು ಹೇಳಿಕೆ ಇದೆ ಸಂಸ್ಕೃತದಲ್ಲಿ. ಸರಿ, ಏನು ಹೇಳಿಕೆಯಪ್ಪ ಅದು? ಸತ್ಯಮೇವ ಜಯತೆ. ನಮ್ಮ ಧ್ವಜಸ್ತಂಭದಲ್ಲಿ ಇರುವಂತಹ 4 ಮುಖದ ಸಿಂಹದ ಕೆಳಗೆ ಬರೆದಿರುವಂತದ್ದು ಸತ್ಯಮೇವ ಜಯತೆ. ಅಷ್ಟೇ ಬರ್ಕೊಂಡಿಲ್ಲ, ಅಲ್ಲಿ ನಾನೃತಂ ಅಂತಾನೂ ಇದೆ ನೋಡಿ. ನಾವು ಅಷ್ಟೇ ನಮ್ಗೆ ಗೊತ್ತಿರುವಂತದ್ದು ಸತ್ಯಮೇವ ಜಯತೆ, ಎಷ್ಟೇ ಗೊತ್ತಿತ್ತು ನಮ್ಗೆ ಇಷ್ಟು ದಿವಸ. ಮುಂದೊಂದು ಶಬ್ದ ಇದೆ, ಆ ಶಬ್ದವನ್ನೂ ನೆನಪಿಟ್ಕೊಳ್ಳಿ. ನಾನೃತಂ. ಸತ್ಯ ಕಿ ಹಿ ವಿಜಯ ಹೋತಿ ಹೇ, ಸತ್ಯಕ್ಕೆ ಜಯ. ನ ಅನೃತಂ, ನ ಅನೃತಂ, ನಾನೃತಂ. ಅನೃತಂ ಅನ್ನೋ ಶಬ್ದದ ಅರ್ಥ ಅಸತ್ಯ, ಸುಳ್ಳು ಅಂತ. ಅಸತ್ಯಕ್ಕೆ ಜಯ ಎಂದೂ ಆಗುವುದಿಲ್ಲ, ಸತ್ಯಕ್ಕೆ ಜಯ. ಒಂದು ಕ್ಷಣಿಕ ಜಯ ಅಂತ ಕಂಡ್ರೂ ಕೂಡ ಅಸತ್ಯ, ಆದ್ರೆ ಶಾಶ್ವತವಾಗಿ ಗೆಲ್ಲಿಕ್ ಸಾಧ್ಯ ಇಲ್ವಾ ಅಸತ್ಯ. ಕ್ಷಣಿಕವಾಗಿ ಗೆಲ್ಲಬಹುದು, ಕೆಲವೊಂದು ಸಂದರ್ಭದಲ್ಲಿ ಸುಳ್ಳು ಹೇಳ್ಕೊಂಡೇ ಗೆದ್ದವರು ಇದ್ದಾರೆ ಬಹಳಷ್ಟು ವಿಚಾರದಲ್ಲಿ. ಆದ್ರೆ ಅದು ಯಾವಾಗಲೂ ಉಳಿಯುವಂತಹ ಜಯ ಅಲ್ಲ, ಸತ್ಯಕ್ಕೆ ಎಂದು ಜಯ. ಅದನ್ನು ಹೊರಗೆ ಹಾಕ್ಲಿಕ್ಕೆ ಬೇಕಾದಷ್ಟು ಸಂದರ್ಭಗಳು ಬರ್ತವೆ. ಹಾಗಾಗಿ ಸತ್ಯಮೇವ ಜಯತೆ ನಾನೃತಂ, ನ ಅನೃತಂ. ಅನೃತಂ ಶಬ್ದಾರ್ಥ ಅಸತ್ಯ, ಸತ್ಯಕ್ಕೆ ಜಯ ಇದೆ, ಅಸತ್ಯಕ್ಕಿಲ್ಲ. ಸೊ ಇದೊಂದು ನೆನಪಿಟ್ಕೊಳ್ಳಿ ಯಾವಾಗ್ಲೂ. ನಿಮ್ಗೆ ಮುಂದೆ ಬೇಕು. ಕೇವಲ ನಾವು ಇಷ್ಟೇ ದಿವಸ ನಮ್ಗೆ ಗೊತ್ತಿದ್ದೇ ಇಷ್ಟು ದಿವಸ ಸತ್ಯಮೇವ ಜಯತೆ ಅಂತ. ನ ಅನೃತಂ ಅನ್ನೋದನ್ನ ಯಾರಿಗೂ ಅಷ್ಟಾಗಿ ಗೊತ್ತಿರ್ಲಿಲ್ಲ, ಒಂದೆರಡು ಜನಕ್ಕೆ ನಾನು ಗೊತ್ತಿದ್ರೆ ಇರಬಹುದು ಅಷ್ಟೇ. ಜಾನ್ ಮೆನ್ಸ್ಫೀಲ್ಡ್ ಇವರು ಪ್ರಸಿದ್ಧ ತತ್ವಜ್ಞಾನಿ. ಜಾನ್ ಮೆನ್ಸ್ಫೀಲ್ಡ್ ಕಿ ಧಾರಣಾ ಹೇ, ಧಾರಣಾ ಅಂತಂದ್ರೆ ಅವರ ವಿಚಾರ, ಅವರ ಥಿಂಕಿಂಗ್ ಏನಿದೆ, ಅವರ ಸ್ಟೇಟ್ಮೆಂಟ್ ಏನಿದೆ, ಕಿ ಸತ್ಯ ಕಿ ನಾವ್ ಸೇ ಹಿ, ಸತ್ಯದ ನಾವು ದೋಣಿಯಿಂದಲೇ, ಸತ್ಯದ ದೋಣಿಯಿಂದಲೇ ನಾವು ಭವಸಾಗರ ಕಾ ಸಂತರಣ್ ಕರ್ ಸಕ್ತೆ ಹೇ. ಭವಸಾಗರ, ಭವಸಾಗರ ಅಂತಂದ್ರೆ ನಮ್ಮ ಈ ಸಂಸಾರ, ನಮ್ಮ ಈ ಪ್ರಪಂಚ ಭವಸಾಗರ. ಸರಿ, ಸಾಗರದಾಗಿರುವಂತ ಭವಸಾಗರ. ಭಾವಗೀತೆಗಳಲ್ಲಿ ಇದರಲ್ಲಿ ಎಲ್ಲ ಕೇಳ್ಬೋದು, ಭಕ್ತಿ ಗೀತೆಗಳಲ್ಲಿ ಭವಸಾಗರ. ತಾರಿಣಿ ಅಂದ್ರೆ ತಾರಣಿ, ದಾಟುವಂಥದ್ದು, ಈ ಸಂಸಾರವನ್ನ ದಾಟುವಂಥದ್ದು ಅಂತ. ಇಸ್ ಸಂಸಾರಕ್ಕೂ ಸಂತರಣ್ ಕರ್ ಸಕ್ತೆ ಹೇ. ತರಣ ಅಂತಂದ್ರೆ ಈಜುವಂಥದ್ದು, ಸಂತರಣ್ ಸಾಗಬಹುದು, ದಾಟಬಹುದು. ಉಪಸರ್ಗ ಪೂರ್ವಕ ತರಣ, ಸಂತರಣ, ಉಪಸರ್ಗ ಇದೆ. ಸಂತರಣ್ ಕರ್ ಸಕ್ತೆ ಹೇ, ಈ ಭವಸಾಗರವನ್ನ ನಾವು ದಾಟ್ಲಿಕ್ಕೆ ಸಾಧ್ಯ ಯಾವುದರಿಂದ? ಈ ಸಂಸಾರವನ್ನ ದಾಟ್ಲಿಕ್ಕೆ ಸಾಧ್ಯ ಯಾವುದರಿಂದ? ಸತ್ಯಕ್ಕೆ ನಾವು ಸೇರಿ, ಸತ್ಯದ ದೋಣಿಯನ್ನ ಏರ್ಕೊಂಡೇ ನಾವು ಈ ಸಂಸಾರವನ್ನ ದಾಟಬಹುದು, ಈ ಜೀವನವನ್ನ ಕಳೆಯಬಹುದು ಸುಖಿಯಾಗಿ, ಖುಷಿಯಿಂದ, ತೃಪ್ತಿಯಿಂದ. ಸತ್ಯ ವಹ ಚಿಂಗಾರಿ ಹೇ, ವಹ ಚಿಂಗಾರಿ, ಚಿಂಗಾರಿ ಕಿಡಿ, ಬೆಂಕಿಯ ಕಿಡಿ. सत्य वह चिंगारी है जिससे असत्य पल भर में भस्म हो जाता है. ಒಂದು ಸಣ್ಣ ಸತ್ಯ, ನೀವು ಒಂದು ತಾಸು ಸುಳ್ಳು ಹೇಳಿದ ಕಥೆಯನ್ನ, ಒಂದು ತಾಸು ಸುಳ್ಳು ಮತ್ತೊಬ್ಬನನ್ನು ಒಪ್ಪಿಸಬೇಕು, ಒಂದು ತಾಸು ಸುಳ್ಳು ಹೇಳಿ
ಆದ್ರೆ ಒಂದು ನೈಜ ಸತ್ಯದ ಒಂದು ಕಿಡಿ ಬಿತ್ತು ಅಂದ್ರೆ ಆ ಘಟನೆ ಮೇಲೆ, ಒಂದು ತಾಸಿನ ಘಟನೆಗೆ ಒಂದು ಸತ್ಯದ ಕಿಡಿ ಬಿತ್ತು ಅಂತಂದ್ರೆ ಆ ಒಂದು ತಾಸು ಕೂಡ ಭಸ್ಮ ಆಗ್ಬಿಡ್ತದೆ, ಸತ್ಯವೇ ಗೆದ್ದು ಬರ್ತದೆ. ಅಷ್ಟೇ ಸಣ್ಣ ಒಂದು ವಾಕ್ಯ, ಅಷ್ಟೇ ಸಣ್ಣ ಒಂದು ಮಾತು ಅನ್ನೋದೇನಿದೆ ಉಳಿದ ಒಂದು ತಾಸಿನ ಸುಳ್ಳಿನ ಒಂದು ಏನು ಸಂಗ್ರಹವನ್ನು ಕೂಡ ನಷ್ಟ ಮಾಡಬಹುದು ಸುಳ್ಳು. ಹಾಗಾಗಿ ಸುಳ್ಳನ್ನ ಎಂದಿಗೂ ಹೇಳಲಿಕ್ಕೆ ಹೋಗ್ಬೇಡಿ. पल भर में वो जो असत्य को भस्म कर देगी, पल भर में क्षणिಕ ಒಂದು ಕ್ಷಣದಲ್ಲಿ, ಪಲಕ್ ಜಪತ್ತೆ ಹಿ ಕಣ್ಣು ಮಿಟಿಕ್ಸೋಳಗೆ ಒಂದು ಸತ್ಯ ಅನ್ನುವಂಥದ್ದು ಆ ಸುಳ್ಳಿನ ದೊಡ್ಡ ಗೋಡೆಯ ಮನೆಯನ್ನ ಕಟ್ಟಿದ್ರು ಕೂಡ ಅದನ್ನ ಒಂದು ಸೆಕೆಂಡಿಗೆ ನಷ್ಟ ಮಾಡಿಬಿಡುತ್ತೆ ಸತ್ಯ. अतः हमें हर स्थिति में सत्य बोलने और पालन करने का अभ्यास करना चाहिए. ಆದ್ದರಿಂದ ನಮಗೆ ಹರ್ ಸ್ಥಿತಿ ಮೇಲೆ ಹೇಳ್ತಾ ಇದ್ದಾನೆ, ಸ್ಥಿತಿ ಯಾವುದೇ ಇರಲಿ, ಎಷ್ಟೇ ಕಷ್ಟದ್ದಿರ್ಲಿ, ಎಲ್ಲ ಸಂದರ್ಭದಲ್ಲೂ ಸತ್ಯವನ್ನ ಹೇಳುವಂತಹ ಮತ್ತು ಪಾಲನೆಯನ್ನ ಮಾಡುವಂತಹ ಅಭ್ಯಾಸವನ್ನ ರೂಢಿಸಿಕೊಳ್ಬೇಕು. ನಿಜವಾಗಿಯೂ ಇದನ್ನ ನೀವು ಜೀವನ ಪರ್ಯಂತನೂ ನೆನಪಿಟ್ಕೊಳ್ಳಿ. ನೀವು ಎಷ್ಟು ಸತ್ಯದ ಮಾರ್ಗದಲ್ಲಿ ನಡೀತೀರೋ ಅಷ್ಟು ನಿಮಗೆ ಒಳ್ಳೇದಾಗ್ತಾ ಹೋಗುತ್ತೆ. ಎಷ್ಟು ಸುಳ್ಳಿಗೆ ದಾಸರಾಗ್ತೀರೋ, ಸುಳ್ಳು ಹೇಳೋ ಪ್ರಯತ್ನದಲ್ಲೇ ಉಳ್ಕೊಳ್ತೀರೋ ಅಷ್ಟು ನಿಮಗೆ ನಷ್ಟವಾಗುತ್ತೆ. ಹಾಗಾಗಿ ಮಕ್ಕಳೇ, ದಯವಿಟ್ಟು ಇದು ಸಾರ್ವಕಾಲಿಕ ಸತ್ಯ, ನೈಜ, ಯಾವಾಗ್ಲೂ ಸತ್ಯ ಅನ್ನೋದೇ ಇದು. ಯಾವಾಗ್ಲೂ ಸತ್ಯವನ್ನೇ ಹೇಳೋ ಪ್ರಯತ್ನ ಮಾಡಿ, ಅಸತ್ಯವನ್ನ ಬೇಡ. ಎಷ್ಟು ನೀವು ಸತ್ಯ ಹೇಳ್ತಾ ಹೋಗ್ತೀರೋ ಅಷ್ಟು ನೀವು ಗ್ರೇಟ್ ಪೀಪಲ್ ಆಗ್ತಾ ಹೋಗ್ತೀರಿ, ಒಳ್ಳೆಯ ಮನುಷ್ಯರು ಅಂತ ಕರೆಸ್ಕೊಳ್ತೀರಿ, ಸಮಾಜದಲ್ಲಿ ಒಳ್ಳೆಯ ಸ್ಥಾನಮಾನವನ್ನ ಗಳಿಸ್ತೀರಿ. ಹಾಗಾಗಿ ಸತ್ಯವನ್ನ ಎಂದು ಕೈ ಬಿಡಬೇಡಿ. ಅದು ನಿಮ್ಮನ್ನ ಬಿಡೋದಿಲ್ಲ. ನೀವು ಸತ್ಯವ ದಾರಿಯಲ್ಲಿ ಹೋದರೂ ಅದು ನಿಮ್ಮನ್ನ ಅಷ್ಟೇ ಉತ್ತಮವಾಗಿ ತೆಗೆದುಕೊಂಡು ಹೋಗುತ್ತೆ. ಬಿಡಬಾರದು, ಸುಳ್ಳಿಗೆ ಹೋಗ್ಬಾರ್ದು, ಸುಳ್ಳನ್ನು ದಾಸರಾಗಬಾರದು ಅಂತ ಹೇಳ್ತಾ ಈ ಪಾಠ ಅಲ್ಲಿಗೆ ಮುಗೀತದೆ. ನೋಡಿ, ಮೊದಲನೇ ಪ್ರಶ್ನೆ, ಎರಡನೇ ಪ್ರಶ್ನೆ, ಮೂರನೇ ಪ್ರಶ್ನೆ ನಾನು ಹೇಳಿದೆ. संसार के महान व्यक्तियों ने सत्य का सहारा लिया है, ಸೋದಾಹರಣ್ ಸಮಜಾಯಿಯೇ ಅಂತ ಇದೆ. ಉದಾಹರಣೆ ಸಹಿತ ಸಮಜಾಯಿಯೇ. ಸತ್ಯ ಹರಿಶ್ಚಂದ್ರನ ಕತೆ ಹೇಳಿದ್ನಲ್ಲ, ಮತ್ತೆ ದಶರಥನ ಕತೆ, ಆಮೇಲೆ ಗಾಂಧೀಜಿ, ಈ ಮೂರು ಉದಾಹರಣೆಯನ್ನ ಕೊಡಬೇಕು ಅಲ್ಲಿ. ಏನು ಸತ್ಯ ರಾಜ ಸತ್ಯ ಹರಿಶ್ಚಂದ್ರ ಕಿ ಸತ್ಯನಿಷ್ಠಾ ವಿಶ್ವ ಪ್ರಖ್ಯಾತ है, ಇಲ್ಲಿಂದನೇ ಶುರು ಮಾಡಿ. संसार में जितने महान व्यक्ति हुए सबने सत्य का सहारा लिया है, सत्य का पालन किया है. राजा हरिश्चंद्र की सत्यनिष्ठा विश्वविख्यात है. उन्हें सत्य के मार्ग पर चलते अनेक कठिनाइयों का सामना करना पड़ा, लेकिन उनकी कीर्ति आज भी सूरज की रोशनी से कम प्रकाशमान नहीं है. राजा दशरथ ने सत्य वचन निभाने के लिए अपने प्राण त्याग दिए. महात्मा गांधी ने सत्य की शक्ति से ही विदेशी शासन का झकझोर दिया. ಇದು ಉತ್ತರ. ಸೋದಾಹರಣ್ ನಿಮ್ಗೆ 3 ಮಾರ್ಕ್ಸ್ಗೂ ಕೇಳಬಹುದು ಈ ಪ್ರಶ್ನೆಯನ್ನ. महात्मा गांधी का शक्ति की सत्य की शक्ति के बारे में क्या कथन है ಹೇಳಿದೆ ನಾನು ಉತ್ತರವನ್ನ. झूठ बोलने वालों की हालत कैसी होती है, ಇದಿದೆ ನೋಡಿ. ಸುಳ್ಳನ್ನ ಹೇಳುವವರ ಪರಿಸ್ಥಿತಿ ಏನಾಗುತ್ತೆ ಇಲ್ಲಿದೆ ನೋಡಿ. कभी कभी झूठ बोल देने से, लास्ट पैराದಲ್ಲಿ, कभी कभी झूठ बोल देने से कुछ क्षणिक लाभ अवश्य होता है, पर उससे अधिक हानि ही होती है. क्षणिक लाभ विकास के मार्ग के लिए बाधा बन जाता है और व्यक्तित्व कुंठित हो जाता है. झूठ बोलने वालों से लोगों का विश्वास उठ जाता है, उनकी उन्नति के द्वार बंद हो जाते हैं. ಇದು ಉತ್ತರ. इन्नु ಕೊನೆಯ प्रश्न, हर स्थिति में सत्य बोलने का अभ्यास क्यों करना चाहिए? क्योंकि सत्य वह चिंगारी है जिसने असत्य पल भर में भस्म हो जाते हैं. अतः हमें हर स्थिति में सत्य बोलने और पालन करने का अभ्यास करना चाहिए. ಸರಿ ಆಯ್ತು. ಇಡೀ ಪಾಠ ಪ್ರಶ್ನೆ ಉತ್ತರದಲ್ಲಿ ಸೇರ್ಕೊಂಡು ಅದರಲ್ಲಿ ಏನು ಮತ್ತೇನು ವ್ಯತ್ಯಾಸ ಉಳಿಲಿಲ್ಲ. ಎಲ್ಲ ಪ್ರಶ್ನೆಗಳು ಅಲ್ಲಲ್ಲಿಗೆ ಬಂದಿದೆ.
ಇಡೀ ಪಾಠವು ಇಂಪಾರ್ಟೆಂಟ್ ಅಂತ ಅರ್ಥ. ಸೊ ಅದನ್ನು ಸ್ವಲ್ಪ ಗಮನ ಕೊಟ್ಟು ಕೇಳಬೇಕು ಅಂತ ಅರ್ಥ. ರೈಟ್. ಓಕೆ. ಆಮೇಲೆ ಏನಾದ್ರೂ ಇದ್ರಲ್ಲಿ ಅರ್ಥ ಆಗ್ಲಿಲ್ಲ ಅನ್ನೋದೇನಾದ್ರು ಇದ್ರೆ ತಿಳಿಸಿ. ಯಾರಿಗಾದ್ರು ಗೊತ್ತಾಗ್ಲಿಲ್ಲ ಅಂತಂದ್ರೆ ಹೇಳಿ. ಏನಾದ್ರು ಡೌಟ್ ಇದ್ರೆ ಹೇಳಿ. ಯಾವ್ದಾದ್ರು ಶಬ್ದ, ನೋ ಒನ್, ಯಾರಿಗೂ ಏನೂ ಡೌಟ್ ಇಲ್ಲ? ಎಲ್ಲರಿಗೂ ನನ್ನ ಧ್ವನಿ ಕೇಳಿದ್ಯಾ?